ನನ್ ಕಣ್ಣು. ಯಾವಲವು ಹಿಂಗ್ ಕುಸ್ತಿಗ್ ಬಿದ್ದವಿ. ಆ ಕಡೆ ಕುಂತ್ಕೊಂಡು ಈ ಕುಸ್ತಿನ ಸೈಲೆಂಟ್ ಆಗಿ ನೋಡ್ತಾ ಇರೋದು ನಮ್ಮ ಮಿನಿಸ್ಟ್ರು ಕಂಡ್ರೆ ಅಲ್ವೇನ್ಲ. ಕಂಡ್ರನಿಯ ಬೀದರಲ್ಲಿ ಎಲ್ಲಾ ಪಾರ್ಟಿ ಪ್ರತಿನಿಧಿಗಳನ್ನ ಕುಂಡ್ರಸ್ಕೊಂಡು ಕಷ್ಟ ಸುಖ ಕೇಳ್ತಾ ಇತ್ತು ಕಣೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಬಿಜೆಪಿ ಎಂ ಎಲ್ ಎನುವೆ ಕಾಂಗ್ರೆಸ್ ಎಂ ಎಲ್ ಎನುವೆ ಕುಸ್ತಿ ಬಿದ್ದು ಕಣಪ್ಪ. ಇದು ಬಿಜೆಪಿ ಎಂ ಎಲ್ ಎ ಸಿದ್ದು ಪಾಟೀಲ್ ಕಣೆ, ಇದು ಕಾಂಗ್ರೆಸ್ ಎಂ ಎಲ್ ಎ ಭೀಮ್ ರಾವ್ ಪಾಟೀಲ್. ಬುಟ್ಟಿದ್ರೆ ಮಕ್ಕೆ ಗುದ್ದಾಡ್ಕೊಂಡು ಚಟ್ನಿ ಮಾಡಕಂಡ್ರ ಕಣೆ. ಬಳ್ಳಾರಿಗೆ ಹೋದ್ರೆ ರೆಡ್ಡಿಗಳು ಹೊಡೆದಾಡ್ಕೊಂಡ್ ಕುಂತವಿ, ಬೀದರ್ರಿಗೆ ಹೋದ್ರೆ ಪಾಟೀಲ್ಗಳು ಹೊಡೆದಾಡ್ತಾವಿ. ಏನಾಗೈತೆ ನಮ್ಮ ರಾಜ್ಯಕ್ಕೆ? ಎಲ್ಲಾದ್ರಲ್ಲೂ ನಮ್ಮ ರಾಜ್ಯನೇ ನಂಬರ್ 1 ಅನ್ಕೊಂಡು ಓಡಾಡ್ತಿದ್ವಲ್ಲ ಅಣ್ಣ. ಅದಕ್ಕೆ ಯಾರ್ದೋ ಕಣ್ ಬಿದ್ದೈತೆ ಕಣೆ, ಅದಕ್ಕೆ ಹಿಂಗೆಲ್ಲ ಆಯ್ತಾ ಇರಂಗೈತಿ. ಅಷ್ಟೇ ಅಲ್ಲ, ಇನ್ನೊಂದು ಗಲಾಟೆ ತೋರಿಸ್ತೀನಿ ನೋಡು. ಯಾವ ಕಾಣಿ ಸೋಮಣ್ಣನ ಅಡ್ಡ ಹಾಕೊಂಡವಲ್ಲ, ಇದೇನ್ಲ ಕತೆ? ಇದು ಅದೇ ಕತೆ ಕಣೆ. ಕೊಪ್ಪಳದಲ್ಲಿ ಸೋಮಣ್ಣ ಯಾವ್ದೋ ಬ್ರಿಡ್ಜ್ ಉದ್ಘಾಟನೆ ಮಾಡಕ್ ಹೋಗಿತ್ತಂತೆ ಕಣೆ. ಅಲ್ಲಿ ಎಂ ಎಲ್ ಎ ಎಂ ಪಿಗಳನ್ನ ಕರೆದೇ ಇಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಮಾಡವ್ರೆ ಅಂತವ ಕುರ್ಚಿ ಪರ್ಚಿ ಎಲ್ಲ ಕಿತ್ತು ಬಿಸಾಕವ್ರೆ ಕಣೆ. ಇತ್ತೀಚೆಗೆ ಎಲ್ಲೋ ಗೌರ್ಮೆಂಟ್ ನೌಕೆ ಏನ್ಲ ಕೇಳಿ ಬಂದಿರೋದು, ಸರ್ಕಾರಿ ಕಾರ್ಯಕ್ರಮ ತಗೊಂಡೋಗಿ ಪಾರ್ಟಿ ಕಾರ್ಯಕ್ರಮ ಮಾಡಾಕ್ತವಲ್ಲ. ಎಲ್ಲೇ ಜನಪ್ರತಿನಿಧಿಗಳು ಸೇರ್ಕೊಂಡೆ ಉದ್ಘಾಟನೆ ಅದು ಇದು ಮಾಡಕ್ಕೇನ್ಲ ಆಗಿರೋದು ಇವಕ್ಕೆ. ಕೆಲ್ಸ ನಾವೇ ಮಾಡ್ತಿರೋದು ಅಂತ ಎದೆ ತಡ್ಕೊಂಡು ಹೇಳ್ಕೊಂಬೇಕಲ್ಲ ಅಣ್ಣ. ಹೋಗಿಲ್ಲ ಮಕ್ಕೆ, ಎಲ್ಲದ್ರಲ್ಲೂ ರಾಜಕೀಯ ಮಾಡ್ಬೇಕೇನ್ಲ ಇವು? ಮರುವಾದಿ ಬೇಡ್ವೇನ್ಲ? ಎಲ್ಲಾರು ಸೇರ್ಕೊಂಡಿದ್ರೆ ದೊಡ್ಡ ಹಬ್ಬ ಮಾಡಿರ್ಬೋದಾಗಿತ್ತು ಕಣೆ. ಸೋಮಣ್ಣ ನಾನು ಒಬ್ಬನೇ ಮಾಡ್ತೀನಿ ಅಂತ ಬಂದು 5 ನಿಮಿಷಕ್ಕೆ ಕರ್ಲಾಕ್ ಹೋಗೈತೆ ಕಣೆ. ನಾನು ತಂಗಡಿಗೆ ಅವರು ತುಂಬಾ ನೋಡಿದೆ. ಅವ್ರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯ್ತು. ಅದಾದ್ಮೇಲೆ ನಾನೇನ್ ಮಾಡಿದೆ, ಬಂದು ನೋಡಿದೆ. ಎಲ್ಲರ ಹೆಸರು ಇದೆ, ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. ಎಂ ಪಿದು ಇದೆ, ಎಂ ಎಲ್ ಎದು ಇದೆ, ಎಂ ಎಲ್ ಸಿಗಳದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದ್ಮೇಲೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಫಸ್ಟ್ ಶಿಷ್ಟಾಚಾರ ಅಂದ್ರೇನು ಅನ್ನೋದನ್ನ ಹೇಳ್ಕೊಡ್ಲ ಇವಕ್ಕೆ. ತೆರಿಗೆ ಶಿವನಿ ಶಂಭುಲಿಂಗ.